ಸೊ ದಿಶಾ ಅವರು ಮಧು ಗೌಡ ಅಥವಾ ನಿಶಾ ಅವರ ಫ್ಯಾಮಿಲಿಗೆ ಏನಾಗಬೇಕು? ವೀಕ್ಷಕರೇ, ಶಿವಮೊಗ್ಗ ಕೋಡಿ ಬೇಂದ್ರೆಯಲ್ಲಿ ಆದಂತಹ ಪ್ರವಾಸಿ ದೋಣಿ ದುರಂತದಲ್ಲಿ ದಿಶಾ ಅವರು ಮೃತಪಟ್ಟಿದ್ದಾರೆ. ಸೊ ದಿಶಾ ಅವರು ಮಧು ಗೌಡ ಅಥವಾ ನಿಶಾ ಅವರ ಫ್ಯಾಮಿಲಿಗೆ ಏನಾಗಬೇಕು ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಿಶಾ ಅವರು ನಿಶಾ ಅವರ ಚೈಲ್ಡ್ಹುಡ್ ಫ್ರೆಂಡ್ ಆಗಿ ಇದ್ದಾರೆ. ಸೊ ನಿಶಾ ಮತ್ತು ದಿಶಾ ಅವರು ಇಬ್ಬರೂ ಸಹ ಚೈಲ್ಡ್ಹುಡ್ ನಿಂದ ಒಟ್ಟಿಗೆ ಓದ್ಕೊಂಡು ಬೆಳ್ಕೊಂಡು ಬಂದಿದ್ದಾರೆ. ಇದ್ರ ಜೊತೆಗೆ ನಿಶಾ ಅವರು ಟಿಕ್ಟಾಕ್ ನ ಸ್ಟಾರ್ಟ್ ಮಾಡಿದಂತಹ ಸಂದರ್ಭದಲ್ಲಿ ದಿಶಾ ಅವರು ಇವ್ರ ಬೆನ್ನೆಲುಬಾಗಿ ಇದ್ರು ಅಂತ ನಾವು ಹೇಳ್ಬೋದಾಗುತ್ತೆ. ಇದಷ್ಟೇ ಅಲ್ಲ, ನಿಶಾ ಅವರ ಫ್ಯಾಮಿಲಿಯಲ್ಲಿ ಯಾವುದೇ ಫಂಕ್ಷನ್ಸ್ ಆಗಿರ್ಲಿ, ಸಮಾರಂಭಗಳಾಗಿರ್ಲಿ, ಸೆಲೆಬ್ರೇಷನ್ಸ್ ಆಗಿರ್ಲಿ, ಚಿಕ್ಕ ಒಂದು ಪಾರ್ಟಿ ಇದ್ರೂ ಸಹ ದಿಶಾ ಅವರು ಬರ್ತಾ ಇದ್ರು. ಅದು 100% ಆಗಿರ್ತಾ ಇತ್ತು. ಯಾಕಂತ ಅಂದ್ರೆ ನಿಶಾ ಅವ್ರ ಫ್ಯಾಮಿಲಿ ಏನೇ ಆದ್ರೂ ಸಹ ದಿಶಾ ಅವ್ರು ಇರ್ತಾ ಇದ್ರು. ಸೊ ಇದರಲ್ಲಿ ನಾವು ತಿಳ್ಕೊಳ್ಬಹುದು ಏನು ಅಂತ ಅಂದ್ರೆ, ದಿಶಾ ಅವರು ನಿಶಾಗಷ್ಟೇ ಒಂದು ಸ್ನೇಹಿತೆ ಆಗಿರ್ಲಿಲ್ಲ, ಅವರ ಇಡೀ ಫ್ಯಾಮಿಲಿಗೆ ಮನೆ ಮಗಳಾಗಿದ್ರು ಅಂತ ನಾವು ಹೇಳ್ಬೋದಾಗುತ್ತೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಅವರಿಲ್ಲ ಅನ್ನೋದನ್ನ ನೆನೆಸ್ಕೊಳ್ಳೋದಕ್ಕೆ ನಿಶಾ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಾವು ಯೋಚನೆ ಮಾಡುವಂತಹ ಸಂಘಟನೆ ಇದಾಗಿದೆ. ಇದ್ರ ಜೊತೆಗೆ ನಿಶಾ ಅವರು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಸಹ ದಿಶಾ ಅವರು ಇದ್ದಾರೆ ಅಂತ ನಾವು ಹೇಳ್ಬೋದಾಗುತ್ತೆ. ಯಾಕಂತಂದ್ರೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿದ್ದಾರೆ, ಜೊತೆಗೆ ಟಿಕ್ಟಾಕ್ನ ಸ್ಟಾರ್ಟ್ ಮಾಡಿದಾಗಲೂ ಒಬ್ಬರೇ ಸ್ಟಾರ್ಟ್ ಮಾಡಿದ್ದಾರೆ, ಇವರಿಬ್ಬರೂ ಸಹ ಸೇರಿ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಇವ್ರ ಜೊತೆಗೆ ಇವ್ರು ಯಾವಾಗಲೂ ಬೆನ್ನೆಲುಬಾಗಿದ್ದಾರೆ. ಇದಷ್ಟೇ ಅಲ್ಲ, ನಿಶಾ ಅವ್ರಿಗೆ ಏನೇ ಆದರೂ ಸಹ ಮೊದಲು ಬರ್ತಾ ಇದ್ದಿದ್ದೆ ದಿಶಾ ಅವರು. ಇದು ಯಾವ ರೀತಿ ನಮಗೆ ತಿಳಿದು ಬರುತ್ತೆ ಅಂತ ಅಂದರೆ, ಇವರಿಬ್ಬರೂ ಸಹ ಸಾಮಾಜಿಕ ಜಾಲತಾಣದಲ್ಲಿ ಇವರ ಅಕೌಂಟ್ಗಳನ್ನ ನಾವು ನೋಡಿದಾಗಲೇ ನಾವು ಅರ್ಥ ಮಾಡ್ಕೊಳ್ಬಹುದು. ಏನೇ ಆದರೂ ಸಹ ದಿಶಾ ಅವ್ರಿಗೇನಾದರೂ ಆದರೆ ನಿಶಾ ಅವ್ರು ಬರ್ತಾರೆ, ನಿಶಾ ಅವ್ರಿಗೇನಾದರೂ ಆದರೆ ದಿಶಾ ಅವ್ರು ಬರ್ತಾರೆ. ಸೊ ಈ ರೀತಿಯಾದಂತಹ ಒಂದು ಸಿನಾರಿಯೋನ ನಾವಿಲ್ಲಿ ನೋಡ್ಬೋದಾಗುತ್ತೆ. ಆದರೆ ಇವಾಗ ನಿಶಾ ಅವರು ಮತ್ತು ಅವ್ರ ಕುಟುಂಬಸ್ಥರು ಯಾವ ರೀತಿ ದುಃಖದಲ್ಲಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಆದಷ್ಟು ಬೇಗ ಇವರ ದುಃಖವನ್ನು ಆ ದೇವರು ತಗೊಳ್ಳಿ ಅಂತ ನಾನು ಆಸೆ ಪಡ್ತೀನಿ. ಜೊತೆಗೆ ನೀವು ಸಹ ಅದೇ ರೀತಿ ಇಷ್ಟಿಸ್ತೀರಾ ಅಂತ ನನಗೆ ಗೊತ್ತಿದೆ. ಸೊ ಇದೇ ರೀತಿಯಾದಂತಹ ಒಂದು ಲೈವ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸಾರ್ವಭೌಮ ಟಿವಿ.